ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು PM ಲೈಫ್ ಸ್ಟೈಲ್ ಇನ್ ಕನ್ನಡ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಹೋಗ್ತಿರೋ ಪ್ಲೇಸ್ ಬಂದು ಗೌಡಗೆರೆ ಚಾಮುಂಡೇಶ್ವರಿ ಬಸಪ್ಪನವರ ದೇವಸ್ಥಾನಕ್ಕೆ. ನನ್ನ ದೇವಸ್ಥಾನಕ್ಕೆ ಬರ್ತಾ ಇರೋದು ಗೌಡಗೆರೆಗೆ 3ನೇ ಸರಿ. ಇದು ಬಂದು ಒಂದು 3 ತಿಂಗಳ ಮೇಲೆ ಆಗಿಬಿಟ್ಟಿತ್ತು ಸ್ನೇಹಿತರೆ ದೇವಸ್ಥಾನಕ್ಕೆ. ಅದಕ್ಕೆ ನಿನ್ನೆಯಿಂದನೂ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಅನ್ಕೋತಾ ಇದ್ದೆ. ಹಸ್ಬೆಂಡ್ ಕೂಡ ಫ್ರೀ ಇದ್ದರು, ಅದರಿಂದ ಇವತ್ತು ಹೋಗಿದ್ದೇ ಬಂದುಬಿಡಬೇಕು ದೇವಸ್ಥಾನಕ್ಕೆ ಅಂತ ಹೇಳಿ ಹೋದೆ. ನೋಡ್ಬೋದು ನೀವು ಎಷ್ಟೊಂದೆಲ್ಲ ಕಾಯನ್ನು ಕಟ್ಟಿದ್ದಾರೆ ಅಂತ. ಪ್ರತಿ 7 ವಾರ ಬಂದು ಇಲ್ಲಿ ಕಾಯನ್ನು ಕಟ್ಟೋದ್ರಿಂದ ನಾವೇನು ಅಂದ್ಕೊಂಡಿರ್ತೀವಿ ಆ ಕಾರ್ಯ ನೆರವೇರುತ್ತೆ. ಮತ್ತು ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಏನಾದರೂ ಶತ್ರುಕಟ ಆಗಿರ್ಬೋದು ಎಲ್ಲ ಕೂಡ ನಿವಾರಣೆ ಆಗುತ್ತೆ. ಬಸಪ್ಪನವರ ಪಾದನ ಕೇಳೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ನಮ್ಮ ಯಶಸ್ಸಿನ ದಾರಿಗೆ ಒಂದು ನಂಬಿಕೆ ಸಿಕ್ಕಿದಂಗೆ ಆಗುತ್ತೆ ಸ್ನೇಹಿತರೆ. ನಾವೇನು ಅಂದ್ಕೊಂಡಿರ್ತೀವಿ ಕೆಲಸ ಬೇಗ ಆಗುತ್ತೆ ಅಂದರೆ ಬಲಭಾಗದಲ್ಲಿರೋ ಪಾದನ ಕೊಡುತ್ತೆ ದೇವರು. ಇಲ್ಲಿ ಬಂದು ತೀರ್ಥ ಸ್ನಾನ ಮಾಡೋದ್ರಿಂದ ನಮ್ಮ ಕಷ್ಟಗಳೆಲ್ಲ ಕಳೆಯುತ್ತೆ, ಆರೋಗ್ಯ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ಇಲ್ಲಿ ಬಂದು ಪುಣ್ಯ ಸ್ನಾನ ಮಾಡೋದೇ ಒಂದು ಖುಷಿ. ಹಾಗೆ ಪಂಚಲೋಹದ ತಾಯಿ ಹತ್ರ ಹೋಗಿ ಅಲ್ಲೂ ಕೂಡ ಪೂಜೆಯನ್ನು ಮಾಡಿಸ್ಕೊಂಡು ನಂತರ ಅಲ್ಲಿ 1-2 ಫೋಟೋಸ್ ಕೂಡ ತಗೊಂಡು ನಂತರ ನಾವು ಹೋಗಿದ್ದು ಬಸಪ್ಪನ ಹತ್ರ ಪಾದನ ಕೇಳಲಿಕ್ಕೆ. ಅಲ್ಲಿ ದೇವ್ರನ್ನ ನೋಡ್ಕೊಂಡು ನಿಂತ್ಕೊಂಡ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ. ಇಲ್ಲಿಗೆ ಬಂದರೆ ನಮಗೆ ಒಂದು ನೆಮ್ಮದಿ ಏನಾದರೂ ಸಿಗುತ್ತೆ. ಅದರಿಂದ ನಾವು ಇಲ್ಲಿ ಬಂದು ಒಂದು ಸ್ವಲ್ಪ ಹೊತ್ತು ಟೈಮ್ನ ಸ್ಪೆಂಡ್ ಮಾಡಿ ನಂತರ ನಾವು ಹೊರಗೆ ಹೋಗ್ತೀವಿ. ನಾವು ನೆಕ್ಸ್ಟ್ ಬಂದಿದ್ದು ಬಸಪ್ಪನ ಹತ್ರ ಪಾದನ ಕೇಳಲಿಕ್ಕೆ. ನೋಡ್ಬೋದು ನೀವು, ಇಲ್ಲೂ ಕೂಡ ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬಸಪ್ಪ ಕೂಡ ಬಲಭಾಗದಲ್ಲೇ ನಮಗೆ ಪಾದವನ್ನು ಕೊಟ್ಟರು. ನಂತರ ನಾವು ಕೂಡ ಹೊರಗಡೆನೂ ಕೂಡ ಪೂಜೆಯನ್ನು ಮಾಡಿಕೊಂಡು ಬೆಲ್ಲದಾರತಿನ ಮಾಡಿ ನಂತರ ನಾವು ಹೋಗಿದ್ದು ದಾಸೋಹಕ್ಕೆ. ಪ್ರತಿನಿತ್ಯ ಇಲ್ಲಿ ಸಾವಿರಾರು ಭಕ್ತರಿಗೆ ದಾಸೋಹ ಊಟ ವ್ಯವಸ್ಥೆ ನಡೀತಾ ಇರುತ್ತೆ. ನಾವು ಕೂಡ ಹೋಗಿ ಪ್ರಸಾದನ ಸ್ವೀಕಾರ ಮಾಡಿದ್ವಿ. ದಾಸೋಹದಲ್ಲಿ ಒಂದು ಬರವಣಿಗೆ ಕೂಡ ಬರೆದಿದ್ರು, ಮನುಷ್ಯ ಎಷ್ಟು ಎತ್ತರವಾಗಿದ್ದರೂ ಕೂಡ ತಾಯಿ ಅನ್ನಪೂರ್ಣೇಶ್ವರಿಯ ಎದುರಿಗೆ ನಾವು ತಲೆಯನ್ನು ಬಾಗಲೇಬೇಕು ಅಂತ. ಸಿಗುವ ಮುಂದಿನ ವಿಡಿಯೋದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.